ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಮೊದಲ ಪ್ರಮುಖ ಸುದ್ದಿ ಅದು ಮೂಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದ ಮೊದಲ ವಿಕೆಟ್ ಪತನ ಆಗಿದೆ. ಮೂಡಾದ ಹಿಂದಿನ ಆಯುಕ್ತರು ಜಿಟಿ ದಿನೇಶ್ ಕುಮಾರ್ ಅಮಾನತಾಗಿದ್ದಾರೆ. ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಕೊಟ್ಟಿದೆ. ಈ ಪ್ರಕರಣ ಬೆಳಕಿಗೆ ಬಂದಾಗ ಅಲ್ಲಿ ಆಯುಕ್ತರಾಗಿದ್ದು ದಿನೇಶ್. ಇವರ ವಿರುದ್ಧ ಕೇಳಿಬಂದ ಆರೋಪ ಏನು? ನಿಯಮ ಬಾಹಿರವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಆರೋಪ. ಅಂದ್ರೆ 50-50 ಅನುಪಾತದಲ್ಲಿ ನಿಯಮ ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪದಡಿ ಈಗ ಅಮಾನತಾಗಿದ್ದಾರೆ. ಮೂಡಾ ಸಭೆಯ ಗಮನಕ್ಕೆ ತರದೆ ಅಕ್ರಮವಾಗಿ ಸೈಟ್ ಹಂಚಿದ್ದಾರೆ. ಮೂಡಾ ಅಕ್ರಮ ಬಯಲಿಗೆ ಬಂದ ಬಳಿಕ ದಿನೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. ಸ್ಥಳ ತೋರಿಸದೆ ವರ್ಗಾವಣೆ ಮಾಡುತ್ತೆ ಮೊದಲಿಗೆ ರಾಜ್ಯ ಸರ್ಕಾರ. ನಂತರ 4 ದಿನಗಳ ಹಿಂದಷ್ಟೇ ಹಾವೇರಿ ವಿವಿಗೆ ಕುಲಸಚಿವರಾಗಿ ನೇಮಕ ಮಾಡಿತ್ತು. ಆದರೆ ಈಗ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಮೂಡಾ ಸೈಟ್ ಹಂಚಿಕೆ ಹಗರಣದ ಮೊದಲ ವಿಕೆಟ್ ಪತನ ಈ ಮೂಲಕ ಆಗಿದೆ. ಇವರ ಮೇಲಿನ ಆರೋಪ 50-50 ಅನುಪಾತದಲ್ಲಿ ನಿವೇಶನವನ್ನ ಹಂಚಿಕೆ ಮಾಡಿರೋದು. 50-50 ಅನುಪಾತ ರದ್ದಾದ ನಂತರ ಕೂಡ ಹಂಚಿಕೆ ಮಾಡಿದ್ದಾರೆ. ಮೂಡಾ ಸಭೆಯ ಗಮನಕ್ಕೆ ತರದೆ ಏಕಾಏಕಿ ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. 50-60 ವರ್ಷಗಳ ಹಿಂದೆ ಭೂಮಿ ಕಳೆದುಕೊಂಡಂತವರಿಗೂ ಕೂಡ ಭೂಮಿ ಮಾರಾಟ ಮಾಡಿದ್ದಾರೆ. ಮೂಲ ವಾರಸುದಾರರ ಹೆಸರಿನಲ್ಲಿ ನಕಲಿ ವ್ಯಕ್ತಿಗಳಿಗೆ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋದು ದಿನೇಶ್ ಕುಮಾರ್ ಮೇಲೆ ಕೇಳಿಬಂದಂತಹ ಪ್ರಮುಖ ಆರೋಪ. ಹಾಗಾಗಿ ಮೂಡಾದ ಮಾಜಿ ಆಯುಕ್ತರನ್ನ ಈಗ ಅಮಾನತು ಮಾಡಲಾಗಿದೆ. KUDA 1997 ಅನ್ವಯ ನಿವೇಶನ ಹಂಚಿಕೆಗಾಗಿ ಸ್ವಾಧೀನ ಪಡೆದು ಹಂಚಿಕೆ ಮಾಡುವಂಥದ್ದು. ಆದರೆ ನಿಯಮ ಬಾಹಿರವಾಗಿ ಶಿಫಾರಸು ಮಾಡಿ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಜೊತೆಗೆ 50-50 ಅನುಪಾತ ರದ್ದಾದ ಬಳಿಕ ಕೂಡ ಹಂಚಿಕೆಯನ್ನ ಮಾಡಿದ್ದಾರೆ. ಮೂಡಾ ಸಭೆಯ ಗಮನಕ್ಕೆ ತರದೆ ಏಕಾಏಕಿ ಸೈಟ್ ಅನ್ನು ಹಂಚಿಕೆ ಮಾಡಿದ್ದಾರೆ. ಸಾವಿರಾರು ನಿವೇಶನಗಳನ್ನ ಇದೇ ಮಾದರಿಯಲ್ಲಿ ಹಂಚಿಕೆ ಮಾಡಿದ್ದಾರೆ ಅನ್ನೋದು ಇವರ ಮೇಲೆ ಕೇಳಿಬಂದಂತಹ ಆರೋಪ. ಮೊದಲಿಗೆ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ, ನಂತರ ಹಾವೇರಿ ವಿವಿಗೆ ಕುಲಸಚಿವರಾಗಿ ನೇಮಕ ಮಾಡಲಾಗುತ್ತೆ. ಈಗ ನಿಯಮ ಬಾಹಿರವಾಗಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಮಾನತು ಮಾಡಲಾಗಿದೆ. ಈ ಮಧ್ಯೆ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪ ಕೇಳಿಬಂತು. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟರು. ಈ ಪ್ರಾಸಿಕ್ಯೂಷನ್ ಸಂಕಷ್ಟದ ನಡುವೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಮತ್ತೆ ಚಾಮುಂಡಿ ಮೊರೆ ಹೋಗಿದ್ದಾರೆ ಸಿಎಂ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಮೂಡಾ ಹಗರಣ ಬೆಳಕಿಗೆ ಬಂದ ಮೇಲೆ ಇದು 2ನೇ ಬಾರಿ ಭೇಟಿ ಕೊಡ್ತಾ ಇರೋದು ಬೆಟ್ಟಕ್ಕೆ. ಸಂಕಷ್ಟದಿಂದ ಪಾರಾಗೋದಕ್ಕೆ ಚಾಮುಂಡಿಯ ಮೊರೆ ಹೋದ್ರ ಸಿದ್ದರಾಮಯ್ಯ. 1 ತಿಂಗಳಲ್ಲಿ 2ನೇ ಬಾರಿ ಇದು ಚಾಮುಂಡಿ ತಾಯಿಯ ದರ್ಶನ ಪಡಿತಾ ಇರೋದು. ಆಗಸ್ಟ್ 10ಕ್ಕೆ ತಾಯಿಯ ದರ್ಶನ ಪಡೆದಿದ್ರು. ಮತ್ತೆ ಈಗ ಬೆಳಿಗ್ಗೆ 10 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ತಾಯಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. 23 ದಿನಗಳ ನಂತರ ಮತ್ತೆ ದೇವಿಯ ಬಳಿಗೆ ತೆರಳ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಚರ್ಚೆ ಕಾವೇರಿದೆ. ಈ ಮಧ್ಯೆ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಇನ್ನು ಮೂಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ವಿಕೆಟ್ ಪತನ ಏನಾಗಿದೆ ಪ್ರಶಾಂತ್? ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದಂತ ಮೊದಲ ಆಕ್ಷನ್ ಅಂತ ಹೇಳ್ಬೋದು ನಾವು ನೋಡ್ತಾ ಹೋದ್ರೆ. ಬೆಟರ್ ಲೇಟ್ ದೆನ್ ನೆವರ್. ಹೌದು, ತಡವಾಗಿ ಆದರೂ ಸರ್ಕಾರ ಒಂದು ಡೈರೆಕ್ಷನ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಮೊದಲ ಬಾರಿ. ಯಾವಾಗ ಈ ಮೂಡಾ ಹಗರಣ ಬೆಳಕಿಗೆ ಬಂತೋ ಆಗಲೇ ಸರ್ಕಾರ ಈ ರೀತಿಯ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಕುರ್ಚಿಯಲ್ಲಿ ಕುಳಿತಿರ್ತಕ್ಕಂಥವರ ಬಗ್ಗೆ ಸಂಶಯದ ಕಣ್ಣಿನಿಂದ ನೋಡುವ ಅವಕಾಶ ಇರ್ತಿರಲಿಲ್ಲ, ಅಥವಾ ಸಂಶಯದ ಕಣ್ಣಿನಿಂದ ನೋಡಬೇಕಾಗಿರಲಿಲ್ಲ. ಡೇ 1ನಿಂದ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಮೂಡಾದಲ್ಲೇನು ಹಗರಣನೇ ನಡೆದಿಲ್ಲ. ಎಲ್ಲವೂ ವಿಪಕ್ಷಗಳ ಸೃಷ್ಟಿ, ಮಾಧ್ಯಮಗಳು ಅದನ್ನು ಹೈಪ್ ಮಾಡ್ತಾ ಇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಬಂದರೆ ಹೊರತು TG ದಿನೇಶ್ ಕುಮಾರ್ ವಿರುದ್ಧ ನಿನ್ನೆ ಸಂಜೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನು 1 ತಿಂಗಳ ಹಿಂದೆ ತೆಗೆದುಕೊಳ್ಬೋದಿತ್ತು. ನಿಮ್ಗೆ ಗೊತ್ತಿದೆ, ಅಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿದ್ದೇನಿದೆ 2022 ನಂತರ ಅದು ಕಾನೂನು ಬಾಹಿರ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಅಂಶ. ನೀವು ಅಕ್ರಮವಾಗಿ ಮೂಡಾ ಸಭೆಗೆ ಅಥವಾ ಸಭೆಯ ಅನುಮತಿಯನ್ನು ತೆಗೆದುಕೊಳ್ಳದೆ ಸೈಟ್ಗಳನ್ನು ಹಂಚಿದ್ದು ಕೂಡ TG ದಿನೇಶ್ ಕುಮಾರ್ ಕೆಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದರು. ಆದರೆ ಒಬ್ಬ ಅಧಿಕಾರಿಯ ಸಸ್ಪೆನ್ಷನ್ಗೆ ನೀವು IAS ಅಧಿಕಾರಿಗಳ ತಂಡ ರಚಿಸ್ತೀರಿ, ಮಾಜಿ ನ್ಯಾಯಮೂರ್ತಿಗಳ ವಿರುದ್ಧ ಮಾಜಿ ನ್ಯಾಯಮೂರ್ತಿಗಳ ಒಂದು ಆಯೋಗವನ್ನು ರಚಿಸ್ತೀರಿ.
ಅದಾಗಿ ಒಂದು ತಿಂಗಳು 10 ದಿನ ಬೇಕಾ ನಿಮಗೊಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋಕ್ಕೆ? ಅಂದ್ರೆ ಮತ್ತೆ ವಿಪರ್ಯಾಸ ಅಂತಂದ್ರೆ ಅವ್ರನ್ನ ವರ್ಗಾವಣೆ ಮಾಡಲಾಗತ್ತೆ, ನಂತರ 4 ದಿನದಿಂದ ಹಾವೇರಿ ವಿವಿಗೆ ಕುಲಸಚಿವರಾಗಿ ನೇಮಕ ಮಾಡಲಾಗತ್ತೆ. ಹೈಕೋರ್ಟ್ನಲ್ಲಿ ಪ್ರಕರಣ ನಡೆದಿರೋದ್ರಿಂದ ನಾಳೆ ಹೈಕೋರ್ಟ್ ಏನಾದರೂ ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನುವ ಭೀತಿಯಲ್ಲಿ ಇಲ್ಲ. ನೋಡಿ, ನಾವು ಭಾಳ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇದರ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸುವ ಭಾಗವಾಗಿ ಈ ಅಮಾನತ್ತು ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಅದರ್ವೈಸ್ ಡೇ 1 ಸರ್ಕಾರ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಮೊದಲು ಸಸ್ಪೆಂಡ್ ಮಾಡಿ ಪೆಂಡಿಂಗ್ ಎನ್ಕ್ವೈರಿ ಒಂದು ತನಿಖೆಯನ್ನು ನಡೆಸಬೇಕಿತ್ತು. ಸರ್ಕಾರ ಡೇ 1ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸಿದ್ದರಾಮಯ್ಯನವರು ಜಾಯಮಾನ ಇರಲಿಲ್ಲ, ಆದರೆ ಅವರ ಹೆಸರು ತಳಕು ಹಾಕಿಕೊಂಡಿರೋದ್ರಿಂದ ಅವರು ಡಿಫೆನ್ಸ್ ಬ್ಯಾಟಿಂಗ್ ಮಾಡಲಿಕ್ಕೆ ಹೋಗ್ತಾ ಸಮಸ್ಯೆಯಲ್ಲಿ ಸಿಲುಕ್ತಾ ಇದ್ದಾರೆ. ಹೇಳ್ತಾರಲ್ಲ, ಒಂದು ಸುಳ್ಳು ಏನೋ ಮುಚ್ಚಲಿಕ್ಕೆ ಹೋಗಿ ಇನ್ನೊಂದು ಸುಳ್ಳನ್ನು ಹೇಳ್ತಾ ಹೋಗಿ ಹಾಗಾಗ್ತಾ ಇದೆ ಸರ್ಕಾರ. ಮೊದಲೇನು ಹೇಳ್ತು IAS ಮೊದಲು ಏನೂ ಇಲ್ಲೇ ಇಲ್ಲ, ಯಾವ ಮೂಢ ಹಗರಣ ಇಲ್ಲ. ನಂತರ IAS ಅಧಿಕಾರಿಗಳ ಸಮಿತಿ ರಚಿಸ್ತು. ಅದಾದಮೇಲೆ ನಾಳೆ ಅಧಿವೇಶನ ಇದೆ ಅಂತಂದರೆ IAS ಅಧಿಕಾರಿಗಳ ಸಮಿತಿ ಇದ್ದಾಗಲೇ ಮಾಜಿ ನ್ಯಾಯಮೂರ್ತಿಗಳ ಒಂದು ಆಯೋಗವನ್ನು ನೇಮಕ ಮಾಡಿತು. ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಸದನದಲ್ಲಿ ಹೇಳ್ತು. ಈಗ ಕೋರ್ಟ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಯನ್ನು ಅಮಾನತು ಮಾಡ್ತಾ ಇದೆ. ಹಾಗಿದ್ರಲ್ಲಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಬೋದಿತ್ತು. ಸ್ವತಃ ಮುಖ್ಯಮಂತ್ರಿಗಳ ಪ್ರಕರಣ ಇದ್ದಾಗಿದ್ದರಿಂದ ಅದರ ರಾಜಕೀಯ ಪರಿಣಾಮಗಳು ಕೂಡ ನಿಶ್ಚಿತವಾಗಿವೆ. ಅಂದರೆ ಈ ಹಗರಣದಿಂದ ಹೊರಗೆ ಬಂದಂತಹ ದಾಖಲೆ ಪತ್ರಗಳು ಇವೆಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ಮತ್ತು CM ಇಟ್ಟ ಪ್ರತಿ ಹೆಜ್ಜೆ ಅನುಮಾನ ಹೆಚ್ಚಿಸ್ತಾ ಇದೆಯಾ? ನಿಶ್ಚಿತವಾಗಿ ಸಂಶಯಕ್ಕೆ ಹೆಚ್ಚೆಚ್ಚು ಸಂಶಯ. ಈಗ ನಿಮ್ಗೆ ಸದನದಲ್ಲಿ ಚರ್ಚೆ ನಡೆಸ್ತಾ ಇರ್ಲಿಕ್ಕೆ ಕಾರಣ ಏನಿತ್ತು? ನಿಮ್ಗೆ ಗೊತ್ತಿರಲಿಲ್ವಾ? ಈ TG ದಿನೇಶ್ ಕುಮಾರ್ ಕಮಿಷನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 50-50 ಅನುಪಾತದ ಸೈಟ್ ಹಂಚಿಕೆಯ ಒಟ್ಟು ನಿರ್ಧಾರವನ್ನು ಬದಲಿಸಲಾಗಿತ್ತು ಸರ್ಕಾರದಲ್ಲಿ. ಆದರೂ ಮೂಡಾದಲ್ಲಿ ಯಾಕೆ ಅದಕ್ಕೆ ಜಾರಿಯಲ್ಲಿತ್ತು? ಯಾಕೆ ಮೂಡಾದಲ್ಲಿ ಜಾರಿಯಲ್ಲಿತ್ತದು? ನನಗನ್ಸುತ್ತೆ ನೋಡಿ, ಸರ್ಕಾರ 21ನೇ ಶತಮಾನದಲ್ಲಿ ನಮ್ಮ ಸರ್ಕಾರಗಳು ಕಲಿಬೇಕಾದದ್ದು ಭಾಳಷ್ಟಿದೆ. ನೀವು ಇನ್ನೂ ಬ್ರಿಟಿಷರ ಥರ ಆಡಳಿತವನ್ನು ನಡೆಸ್ತೀವಿ. ಬ್ರಿಟಿಷರು ಇಂಗ್ಲೆಂಡ್ನಲ್ಲ, ಬ್ರಿಟಿಷರು ಭಾರತದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇದ್ರು, ಏಕ್ ಧಕ್ಕಾದೋ ಸ್ವಲ್ಪ ಹಿಂದೆ ಹೋಗ್ತೀವಿ, ಏಕ್ ಧಕ್ಕಾದೋ ಸ್ವಲ್ಪ ಹಿಂದೆ ಹೋಗ್ತೀವಿ. ಈ ರೀತಿ ಸರ್ಕಾರಗಳನ್ನು ನಡೆಸ್ತಾ ಹೋದರೆ ಸಂಶಯದ ಮುಳ್ಳುಗಳು ನಿಮ್ಮ ಮೇಲೆ ಜಾಸ್ತಿ ತಿರುಗ್ತಾ ಹೋಗ್ತವೆ. ಈ ಕ್ರಮವನ್ನು ಇವರ ಜೊತೆ ಆದಿಯಾಗಿ ಯಾರ್ಯಾರಿದ್ದಾರೆ ಒಂದ್ಸಲ ಸಾಫ್ ಮಾಡಿ, ಒಂದ್ಸಲ ಕ್ಲೀನ್ ಮಾಡುವ ಇಂಟೆನ್ಷನ್ ಆದರೂ ತೋರಿಸಿ. ಅದರ ಬದಲಿಗೆ ನೀವು ಒಂದು ಪೊಲಿಟಿಕಲ್ ಫೈಟನ್ನು ಮಾಡ್ತಾ ಇಲ್ಲ, ಹಗರಣವೇ ನಡೆದಿಲ್ಲ. ಸರಿಯಪ್ಪ, 4,000 ಈಗ TG ದಿನೇಶ್ ಕುಮಾರರನ್ನು ನೀವು ಅಮಾನತ್ತು ಮಾಡಿದ್ದು 4,000 ಕೋಟಿ ಹಗರಣ ಅಂತ ಅಂದ್ಕೊಳ್ಳೋಣ. ನೀವು ಡೇ 1 ಇದನ್ನು ಮಾಡ್ಬೋದಿತ್ತಲ್ವಾ? ಈಗ ಜ್ಞಾನೋದಯ ಆಯ್ತು ಅಂದ್ರೆ ಪ್ರಕರಣ ಹೈಕೋರ್ಟ್ ಇದೆ, ನಾಳೆ ಸುಪ್ರೀಂ ಕೋರ್ಟ್ಗೆ ಪ್ರಕರಣ ಹೋಗುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ? ಆ ಕಾರಣದಿಂದ ಈಗ ಅಮಾನತ್ತು ನಡೀತಾ ಇದೆ. ಏನೋ ಮುಚ್ಚಿ ಹಾಕುವ ಪ್ರಯತ್ನ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ. ಅದು ಸಿದ್ದರಾಮಯ್ಯನವರಂಥ ಒಬ್ಬ ಕ್ಲೀನ್ ಇಮೇಜ್ ಇರ್ತಕ್ಕಂಥ ನಾಯಕ ಅನ್ನುವ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೆಲ್ಲ ಯಾಕೆ? ಪ್ರಶ್ನೆಗಳ ಮೇಲೆ ಪ್ರಶ್ನೆ ಜೊತೆಗೆ ಈಗ ಬಾರಿ ಟೆಂಪಲ್ ರನ್ ಕೂಡ ಮುಂದುವರೆದಿದೆ. ಒಂದು ಕಡೆ ಅದು ಪ್ರತಿಮಾ ಸಂಕಟ ಬಂದಾಗ ವೆಂಕಟರಮಣ ಗೊತ್ತೇ, ಅವರೇನು ಮುಖ್ಯಮಂತ್ರಿ ಇದ್ರೇನು ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯ ಕೂಡ ಸಂಕಟ ಬಂದಾಗ ದೇವ್ರ ಬಳಿ ಹೋಗ್ತಕ್ಕಂಥದ್ದು ವಾಡಿಕೆ. ಸಿದ್ದರಾಮಯ್ಯನವರು ಎಂದೂ ಕೂಡ ನೋಡಿ, ಅದನ್ನು ನೀವು ಅಂದರೆ ಸಮಾಜವಾದಿ ಅದೆಲ್ಲ ಇಟ್ಕೊಂಡು ನೋಡಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಎಂದೂ ಕೂಡ ನಾನು ದೇವರನ್ನು ನಂಬಲ್ಲ ಅಂತ ಹೇಳಿಲ್ಲ. ನಾನು ಅನೇಕ ಅವರ ಸಂದರ್ಶನಗಳನ್ನು ನೋಡಿದ್ದೀನಿ, ಅವ್ರ ಜೊತೆ ಮಾತನಾಡಿದ್ದೀನಿ ಕೂಡ. ಅವರು ನಾನೊಂದು ಶಕ್ತಿಯನ್ನು ನಂಬ್ತೀನಿ ಅಂತಕ್ಕಂಥದ್ದನ್ನು ಅನೇಕ ಬಾರಿ ಹೇಳಿದ್ದಾರೆ. ಆದರೆ ಈಗ ಅವರ ಪತ್ನಿ ನಮ್ಮ ಆಫೀಸಿನ ಈ ಕುಮಾರ್ ಪಾರ್ಕ್ ಈಸ್ಟ್ನಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇದೆ ನೋಡಿ, ಅವರು ಅಲ್ಲಿ ಹೋದಾಗ ಯಾರೋ ಹೇಳ್ತಾ ಇದ್ರು ನನಗೆ, ಅವ್ರ ಪತ್ನಿ ತುಂಬ ಬರ್ತಾರೆ ಅಲ್ಲಿ ಅಂತ. ಅವರು ತುಂಬ ಅದಕ್ಕೆ ದೇವಸ್ಥಾನಕ್ಕೆ ನಡ್ಕೋತಾರೆ, ತುಂಬ ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಟೆಂಪಲ್ ರನ್ನನ್ನು ನಡೆಸ್ತಾ ಇದ್ದಾರೆ. ಅವರು ಆ ರೀತಿ ಬಹಿರಂಗವಾಗಿ ಟೆಂಪಲ್ ರನ್ ಮಾಡೋದವರಲ್ಲ. ಆದರೆ ಮೊನ್ನೆ ರಾಣೆಬೆನ್ನೂರು ಹತ್ರ ಈ ಕುರುಬ ಸಮಾಜ ಹೆಚ್ಚಾಗಿ ನಡೆದುಕೊಳ್ತಕ್ಕಂಥ ದೇವರಗುಡ್ಡಕ್ಕೆ ಹೋಗಿದ್ರು, ಮಾಲ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಚಾಮುಂಡಿ ದರ್ಶನಕ್ಕೆ ತಿಂಗಳಲ್ಲಿ 2ನೇ ಬಾರಿ ಹೋಗ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನು
ಕೂಡ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಮನುಷ್ಯನಿಗೆ ದುಗುಡ ಸಹಜ. ಇಂಥ ದುಗುಡದ ಸಂದರ್ಭದಲ್ಲಿ ಒಂದು ಈ ರಾಜನ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ, ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಿಂದೆ ಇದ್ದರೆ ಇದು ಸಮಸ್ಯೆ ಇರ್ತಿಲ್ಲ, ರಾಜನ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಯಾರೊಂದಿಗೆ ಹೇಳ್ಕೋಬೇಕು ಅವರು? ಅವ್ರಿಗೆ ಯಾರು ಹೇಳ್ಕೊಳ್ಳೋಕ್ಕೆ ಮಿತ್ರರು ಯಾರು ಇರಲ್ಲ ಅಲ್ಲಿ. ಯಾಕಂದರೆ ಅವರೇ ಒಂದು ದೊಡ್ಡ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ದೇವರ ಬಳಿ ಹೋಗಿ ದೇವರಿಗೆ ಮೊರೆ ಇಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ, ದೇವರ ದರ್ಶನ ಪಡೆದು ಸಹಜ. ಆದರೆ ಸಿದ್ದರಾಮಯ್ಯನವರ ಈ ಸ್ವರೂಪವನ್ನ ನಾವು ನೋಡಿದ್ದು ಕಡಿಮೆ. ಅಂತಂದ್ರೆ ದೇವರು ಅಂತಲ್ಲ, ರಾಜಕೀಯವಾಗಿ ಅವರು ಯಾವುದೇ ಸಮಸ್ಯೆ ಬಂದಾಗ ಎದುರಿಸಿದ ರೀತಿಗೂ ವೈಯಕ್ತಿಕವಾದಂತ ಒಂದು ಆರೋಪ, ಸಂಕಟ ಬಂದಿತ್ತು ಯಾವಾಗ. ಎಸ್, ಅವ್ರಿಗೆ ಯಾವಾಗ ಸಂಕಟ ಬಂದು, ಈಗ ಕಾವಲು ಸಮಿತಿ ಅಧ್ಯಕ್ಷರಾದಾಗಿನಿಂದ ಅವ್ರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಸಂಕಟ ಅಂದರೆ ನಿಮಗೆ ಚಾಮುಂಡೇಶ್ವರಿ ಚುನಾವಣೆ, ದಟ್ ವಾಸ್ ಪೊಲಿಟಿಕಲ್ ನೇಚರ್. ಅದಕ್ಕೆ ಕ್ರಿಮಿನಲ್ ಆ್ಯಂಗಲ್. ಈಗ ನೋಡಿ, ಇಲ್ಲಿ ನಾಳೆ FIR ದರ್ಜಾದರೆ ಅವರೊಬ್ಬ ಆರೋಪಿ ಆಗ್ತಾರೆ. ಅದು ಮನುಷ್ಯನ ಜೀವನದ ಬಹುದೊಡ್ಡ ಸಂಕಟ. ಪ್ರತಿಮಾ, ನಿಜ. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ತೀರ್ಪು ವ್ಯತಿರಿಕ್ತವಾಗಿ ಬಂದಲ್ಲಿ, ತನಿಖೆಗೆ ಆದೇಶವನ್ನು ಹೈಕೋರ್ಟ್ ನೀಡಿದಲ್ಲಿ FIR ದರ್ಜಾಗತ್ತೆ. FIR ಅಂದರೆ ಏನು? ಒಬ್ಬ ಗೊತ್ತಿಲ್ಲ, ಅಂದರೆ ಸಿದ್ದರಾಮಯ್ಯನವ್ರ ಥರದ ವ್ಯಕ್ತಿತ್ವ, ತುಂಬ ಕ್ಲೀನ್ ಇಮೇಜನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗೆ ಏನಕ್ಕೇನ ಕಾರಣಗಳಿಂದ, ಈಗ ಯಾರು ತಪ್ಪು ಮಾಡಿದಾರಾ, ಮಾಡಿಲ್ವಾ, ಅಥವಾ ಯಾರಾದರೂ ಸುತ್ತಮುತ್ತಲಿನವ್ರು ಮಿಸ್ಗೈಡ್ ಮಾಡಿದ್ರಾ, ಇವೆಲ್ಲವೂ ಕೂಡ ನೀವು ಸಬೂಬುಗಳನ್ನು ಹೇಳ್ಬೋದು. ಆದರೆ ಅಂತಿಮವಾಗಿ ನೀವು ಎದುರಿಸ್ಬೇಕಾಗತ್ತೆ ಅದನ್ನು. ನಿಜ. ಆರಂಭದಲ್ಲೇ ಅವರು ತನಿಖೆಗೆ ಆದೇಶ ಕೊಟ್ಟು ಸೈಟ್ಗಳನ್ನ ವಾಪಸ್ ಕೊಡ್ತೀವಿ ಅಂತನ್ನುವಂಥ ಹೇಳಿಕೆಗಳನ್ನು ಕೊಡ್ತಿದ್ರು. ಅದನ್ನ ಹ್ಯಾಂಡಲ್ ಮಾಡಿದಂಥ ರೀತಿ ಭಿನ್ನ ಇದ್ದಿದ್ರೆ ಬಹುಶಃ ಈ ಸಿಚುವೇಶನ್ ಬರ್ತಿರ್ಲಿಲ್ಲ. ಅವ್ರು ಆಪ್ತರು ಹೇಳ್ತಾರೆ, ಯಾರೊಬ್ರು ಸಚಿವರು ಅವ್ರ ಪಕ್ಕದಲ್ಲಿದ್ದರು, ಅಣ್ಣ ಹೇಳ್ಬಿಡಿ 62 ಕೋಟಿ ಆಗುತ್ತೆ, 62 ಕೋಟಿ ನಮಗೆ ವಾಪಸ್ ಕೊಡಿ ಅಂತ. ಅದು ಆ್ಯಕ್ಚುಲಿ ಸಿದ್ದರಾಮಯ್ಯನವರ ಆಪ್ತರ ಜೊತೆ ನಾನು ಅನೇಕರ ಜೊತೆ ಮಾತಾಡಿದೆ. ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರ ಜಾಯಮಾನನೇ ಅಲ್ಲ ಹಿಂಗೆ ಮಾತನಾಡೋದು, ಯಾರೋ ಒಬ್ರು ಸಚಿವರು ಹೇಳಿದ್ರು, ಇವ್ರು ಕೇಳ್ಬಿಟ್ರು. ಅಂದರೆ ನೋಡಿ, ಇದು ಹೆಂಗಿರುತ್ತೆ ಅಂದರೆ, ಬರೀ ಸಿದ್ದರಾಮಯ್ಯನವ್ರದ್ದಲ್ಲ, ಎಲ್ಲರ ಜೀವನದಲ್ಲೂ ನಿಮಗೆ ವೈಯಕ್ತಿಕ ಸಮಸ್ಯೆಗಳು ಬಂದಾಗ ನೀವು ವಿಚಲಿತರಾಗ್ತೀರಿ, ವೈಯಕ್ತಿಕವಾಗಿ ಆರೋಪಗಳು ಬಂದಾಗ ಹೆಚ್ಚು ವಿಚಲಿತರಾಗ್ತೀರಿ. ನೀವು ಸರ್ಕಾರದ ವಿರುದ್ಧ ಬಂದಾಗ ನೀವು ರೋಷಾವೇಶದಿಂದ ಮಾತನಾಡೋದು ಬೇರೆ. ಆದರೆ ನಿಮ್ಮ ಮೇಲೆ ಯಾರಾದರೂ ವೈಯಕ್ತಿಕವಾಗಿ ಒಂದು ಸಣ್ಣ ಕಳಂಕ ಹಚ್ಚಿದ್ರೂ ಕೂಡ ವಿಚಲಿತರಾಗ್ತಾರೆ. ಸಿದ್ದರಾಮಯ್ಯನವರು ವಿಚಲಿತರಾಗದೆ 62 ಕೋಟಿಯ ಮಾತನಾಡಿದ್ರ? ಎಸ್. ಅನೇಕರವರ ಆಪ್ತರು ನಂಗೆ ಸಿಕ್ಕಾಗ ಹೇಳ್ತಿರ್ತಾರೆ, ಸಿದ್ದರಾಮಯ್ಯನವರು ಈ ರೀತಿ ಮಾತಾಡಬಾರ್ದಾಯಿತು, ಅವ್ರು ಮೊದಲೇ ಹೇಳಬೇಕಾಗಿತ್ತು, ನಾನು ಕೊಟ್ಬಿಡ್ತೀನಿ ವಾಪಸ್ ತೆಗೆದುಕೊಳ್ಳಿ ಅಂತ. ಅದನ್ನು ಆ ರೀತಿ ಹೇಳಲಿಲ್ಲ ಅವರು. ಯಾರೋ ಒಬ್ಬರು ಸಚಿವರು ಅವ್ರಿಗೆ ಅದನ್ನು ಹೇಳಿಕೊಟ್ರು ಅಂತ ಹೇಳ್ತಾರೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರ ಜೀವನದ ಅತಿ ದೊಡ್ಡ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ನಿಜ. ನಥಿಂಗ್ ರಾಂಗ್. ದೇವರ ಬಳಿ ಹೋಗ್ತಕ್ಕಂಥದ್ದು ನೋಡಿ, ದೊಡ್ಡ ದೊಡ್ಡ ಈಗ ಇಸ್ರೋದವರೇ ದೇವರ ಬಳಿ ಹೋಗಿ ಚಂದ್ರಯಾನವನ್ನು ನಡೆಸಲಿಲ್ವಾ? ದೇವರ ಬಳಿ ಹೋಗ್ತಕ್ಕಂಥದ್ದು ಅವರ ನಂಬಿಕೆ, ಅವರ ಭಾರತೀಯ ಅಂತ ಹೇಳಲ್ಲ. ಪ್ರತಿಯೊಬ್ಬ ಮನುಷ್ಯ ಕೊನೆಗೆ ನಮಗಿಂತ ಒಬ್ಬ ಸುಪೀರಿಯರ್ ಶಕ್ತಿಯ ಬಳಿ ಹೋಗಿ ಕೇಳ್ಕೊಳ್ತಕ್ಕಂಥದ್ದು ಒಂದು ಪರಿಪಾಠ. ಸಿದ್ದರಾಮಯ್ಯನವರು ಈ ಸ್ವರೂಪವನ್ನು ಅವರು ಬಹಿರಂಗವಾಗಿ ತೋರಿಸಿರ್ಲಿಲ್ಲ ಅಷ್ಟೇ. ರೈಟ್. ಅದಕ್ಕಾಗಿ ಅಚ್ಚರಿ ಅಷ್ಟೇನೆ. ಈಗ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಅದು ಇದು ಹೇಳ್ತಾ ಇದ್ರು. ನಿಜ. ಆದ್ರೆ ನೋಡಿ, ಸಂಕಟ ಬಂದಾಗ ವೆಂಕಟರಮಣ ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗತ್ತೆ. ನಾವು ಎಲ್ಲ ಮಾಡಿದವರೇ ಮುಖ್ಯಮಂತ್ರಿ ಆದ್ರೆ ಇರು ಮನುಷ್ಯ ತಾನೆ. ನಿಜ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಏನು ಭಾರಿ ಘರ್ಷಣೆ ಆಗ್ತಾ ಇದೆ, ಗವರ್ಮೆಂಟ್ ವರ್ಸಸ್ ಗವರ್ನರ್, ಈ ಘರ್ಷಣೆ ಅದು ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಮೂಡ ಹಗರಣ ಅಷ್ಟೇ ಅಲ್ಲ, ಈಗ ಖರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಆ ವಿಚಾರದಲ್ಲೂ ಕೂಡ ಈಗ ಗವರ್ನರ್ ಎಂಟ್ರಿ ಆಗ್ತದೆ. ಆ ಬಗ್ಗೆ ಮಾತನಾಡ್ತಾ ಹೋಗೋಣ ಒಂದು ಕ್ವಿಕ್ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.